ಮಾಡಬಾರ್ದ್ರಪ್ಪ. ನಮ್ಮಂತ ಬಡವರು ಈ ಭೂಮಿ ಮೇಲೆ ಜೀವನ ಮಾಡಬಾರ್ದು. ಊರಾಗಿದ್ದಾಗ ಜಳಕಿ ಸರ್ ಮತ್ತೆ ಹೋಗಿ ಕಾಲೇಜ್ ಕಲ್ತು ಫುಟ್ಬಾಲ್ ಆಡುತ್ತಾ ಚಾಂಪಿಯನ್ ಆಗ್ಬೇಕಂತೇಳಿ ಬಹಳ ಆಸೆ ಪಟ್ಟಿದ್ದೆ. ನಾವು ನಮ್ಮಪ್ಪ ಅದಾರಲ್ಲ, ಲೇ ಮಗನೇ ನಾವೇನ್ ಟಾಟಾ ಬಿರ್ಲಾ ಮಕ್ಕಳಲ್ಲ. ಆರ್ಥಿಕ ಪರಿಸ್ಥಿತಿ ಬಹಳ ಗಂಭೀರ ಐತೇನೆ. ಕುಲಕಸಬು ಬಿಡಾಕ್ ಬರ್ದಿಲ್ಲ ಅಂತೇಳಿ ಕಾಜಿನ ಬಳಿ ಬಾಕ್ಸ್ ನನ್ನ ಕೈಯಾಗ ಕೊಟ್ಟು ಸತ್ತು ಹೋದ ಪುಣ್ಯಪ್ಪ. ಆದ್ರೆ ಏನ್ ಮಾಡ್ಬೇಕ್ರಿ, ನಮ್ಮೂರಾಗ 101 ಅಂಗಡಿ ಮಾಡಿ ವೆರೈಟಿ ಡಿಸೈನ್ ಬಳಿ ತಂದು ಇಟ್ಬಿಟ್ರು. ನಮ್ಮ ಕಾಜಿನ ಬಳಿಗೆ ಒಟ್ಟ ಬೆಲಿನೇ ಇಲ್ಲ. ಇಲ್ಲ ಓಣ್ಯಾಗ ಬಳಿ ಎಣಿಸ್ತಿನ್ರಿ ಅವತ್ತು ಹೊಂಟ್ರ ಸಾಕು. ಏ ಮಾರಾಯ, ಬಜಾರ್ದಾಗ ವೆರೈಟಿ ಚಂದ ಪ್ಲಾಸ್ಟಿಕ್ ಬಳಿ ನಿನ್ನ ಬಳಿ ಯಾರು ಹಾಕೋತಾರ ಅಂತ ಹೇಳಿ ನಮ್ಮೂರಿ ಸಣ್ಣ ಹುಡುಗರು ವಯಸ್ಸು ಮಗಿತಾರಲ್ರಿ, ಹೊಗದ್ ಬಿಡ್ತಾರ. ಇಂತ ಏನಾರ ಮಾಡಬೇಕು ಉದ್ಯೋಗ ಅಂದ್ರ ಆ ಭಗವಂತ ನಮ್ಗೆ 2 ಕಣ್ ಕಸ್ಕೊಂಡ್ ಬಿಟ್ಟ ಅಂತ ಕಲಿಕೆಯಾಗ ಒಂದು 4 ಅಂಗಡಿ ಅದಾವ್ರಿ ದೊಡ್ಡ ಕಡ್ಕೊಂಡ್ ಸೌಕಾರ್ದೊಂದು ಊರಿನಲ್ಲಿ ಸೌಕಾರ ಅಂಗಡಿಗೆ ಕೆಲಸ ಮಾಡ್ಬೇಕಂತ ಹೊಟ್ಟಿದ್ದೆ. ಸೌಕಾರ ನಾ ಕೆಲಸ ಮಾಡ್ತೀನಿ, ನನ್ನ ಹೊಟ್ಟಿ ಉಪ್ಪಿನ ಏನಾರ ಕೊಡುವಪ್ಪ. ಏಯ್ ಉತ್ಪ್ಯಾದಿ ಕಣ್ಣೆ ಕಾಣೋದಲ್ಲ, ನೀ ಏನ್ ಕೆಲಸ ಮಾಡ್ತೀವಿ ಅಂತೇಳಿ ಇನ್ನ 2 ಅಂಗಡಿ ಇದ್ದು ರೀ ನಮ್ಮೂರಾಗ. ಯಾವಂದ್ರೆ ಬಂಗಾರ ಅಂಗಡಿ, ಪ್ರದೀಪ್ ಕುಮಾರ್ ಒಂದು, ಈರಣ್ಣ ಪತ್ತಾರು. ಅಲ್ಲೆಲ್ಲ ಕಸ ಹುಡುಗಿ ಹೊಟ್ಟಿ ತುಂಬಿಸ್ಕೋಬೇಕಂತ ಹೋದ್ರ ಅವ್ರ ಏನನ್ಬೇಕು ನಮ್ಗ, ಏ ಮಾರಾಯ ನಿನಗ ಕಾಣೋದಲ್ಲ, ಒಟ್ಟು ಬಂಗಾರ ಒಯ್ದ್ರು ನಿಂತು ಹೊಯ್ಕೊಳ್ಳೋದ್ಬಿಟ್ರು. ಇಲ್ಲಿದ್ದಾಗ ಬಡವರು ಕಣ್ಣಿಲ್ಲ ಕೂಡ್ರು ಹೆಂಗ ಜೀವನ ಮಾಡ್ಬೇಕ್ರಿ? ಭಗವಂತ ಹುಟ್ಟ್ಯಾನಪ್ಪ ಅಂದ್ರೆ ಹೆಂಗಾರ ಜೀವನ ಮಾಡ್ಕೊಂಡು ಹೋಗ್ಬೇಕಲ್ರಿ. ಈಗ ಗಂಡಿನಂತ ಹುಡುಗಿ ಬಂದು